ಬೆಳಗಿಂದ ಸಂಜೆ ಸೂರ್ಯನ ಶಾಖ ಇದ್ದರೂ ಕೂಡ ಅದು ಬೇಸಿಗೆಗಾಲದಲ್ಲಿ ಮಧ್ಯಾಹ್ನವೂ ಯಾಕೆ ಸೆಕೆ ಆಗುತ್ತೆ ಅಂದರೆ ಅಷ್ಟು ಹೀಟ್ ಡೆವಲಪ್ ಆಗೋಗಿದೆ. ಹಗಲೊತ್ತಲ್ಲಿ ಅಷ್ಟು ಹೀಟ್ ಡೆವಲಪ್ ಆಗಿ ಆ ಹೀಟು ಟ್ರಾನ್ಸ್ಫರ್ ಆಗಿ ಪ್ರತಿಯೊಂದು ಪದಾರ್ಥದಲ್ಲೂ ಹೀಟ್ ರಿಟೈನ್ ಆಗಿದೆ. ಅದಕ್ಕೆ ನಮಗೆ ಬೇಸಿಗೆಗಾಲದಲ್ಲಿ ಮಲ್ಕೊಳ್ಳೋಕೆ ಕಷ್ಟ, ಸೆಕೆ, ಪ್ರತಿಯೊಂದು ಪದಾರ್ಥನೂ ಹೀಟ್ ರೇಡಿಯೇಷನ್ ಇರುತ್ತೆ. ಅದೇ ಥರ ವಾಮಾಚಾರದಲ್ಲಿ ಸಿಕ್ಕಿರ್ತಕ್ಕಂಥ ಕೂದಲಿರ್ಬೋದು ಅಥವಾ ಉಗುರಿರ್ಬೋದು ಅಥವಾ ಬಟ್ಟೆ ಇರ್ಬೋದು, ಅಲ್ಲಿ ಅವರ ಅಂಶ, ಆ ವ್ಯಕ್ತಿಯ ಅಂಶ ಇರುತ್ತೆ. ಆ ಒಂದು ಅಂಶಕ್ಕೆ ಆ ಒಂದು DNA ಅಂತ ನಾವೇನು ಕರಿತೀವಿ ಅಥವಾ ಅಂಶ ಅಂತ ಏನು ಕರಿತೀವಿ, ಅದಕ್ಕೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಲ್ಯಾಬೊರೇಟ್ರಿ ಥರ ಒಂದು ಪ್ರಯೋಗ. ಆ ಪ್ರಯೋಗದಲ್ಲಿ ಹಲವಾರು ವಿಚಾರಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಇಬ್ಬರು ಜಗಳ ಆಡಬೇಕು ಅಂತ ಇರುತ್ತೆ. ಸಾಮಾನ್ಯವಾಗಿ ಪ್ರಕೃತಿಲಿ ಯಾವ್ದು ಎರಡು ಜಗಳ ಆಡುತ್ತೆ ಅಂತ ನೋಡಿದಾಗ ಬೆಕ್ಕು ಮತ್ತು ನಾಯಿ ಜಗಳ ಆಡುತ್ತೆ ಅಂತ ಗೊತ್ತು. ಇಲಿ ಮತ್ತು ಬೆಕ್ಕು ಕೂಡ ಆಗಲ್ಲ ಅಂತ ಗೊತ್ತು. ಯಾವುದಕ್ಕೆ ಆಗಲ್ಲ ಅನ್ನೋದು, ಅವೆರಡರದ್ದು ಏನಾದ್ರು ಒಂದು ಪದಾರ್ಥ ತೊಗೊಂಡು ಇಲ್ಲಿ ಮಿಕ್ಸ್ ಮಾಡಿ ಇಲ್ಲಿಂದ ಪ್ರಯೋಗ ಮಾಡಿ ಅದನ್ನು ಕಳಿಸ್ತಕ್ಕಂಥದ್ದು, ಅಥವಾ ಆ ಒಂದು ಮಾಡಿರ್ತಕ್ಕಂಥ ಒಂದು ಮೂರು ಮಿಶ್ರಣ ತಗೊಳ್ಳಿ. ವೆರಿ ಸಿಂಪಲ್ ಇದು ಮಾಡೋದವರು, ವೆರಿ ಸಿಂಪಲ್ಲು. ಆ ವ್ಯಕ್ತಿಯ ಕೂದಲೋ ಅಥವಾ ಉಗುರೋ, ಇಲ್ಲಿ ಆ ನಾಯಿ ಮತ್ತು ಆ ಬೆಕ್ಕಿನ ಅಂಶದ ಒಂದು ಏನಾದ್ರು ಮೂರು ಮಿಕ್ಸ್ ಮಾಡಿ ತಗೊಳ್ಳಿದು ತಿನ್ನಿಸಿ ಅಂತ ಕೊಡ್ತಾರೆ. ವೆರಿ ಈಸಿ. ಪ್ರಕೃತಿದತ್ತವಾಗಿ ನಾಯಿಯ DNA ಮತ್ತು ಬೆಕ್ಕಿನ DNA ಏನಿರುತ್ತೆ ಅಂದರೆ ಒಬ್ರಿಗೊಬ್ರಿಗೆ ಆಗದೇ ಇರತಕ್ಕಂಥ DNA ಒಳಗಡೆ ಪ್ರಕೃತಿದತ್ತವಾಗೇ ಬಂದಿರುತ್ತೆ. ಹುಲಿ ಕ್ಯಾರೆಟ್ ತಿನ್ನುತ್ತಾ? ಪ್ರಕೃತಿದತ್ತವಾಗಿ ಬಂದಿರೋದು. ಅದೇ ಕುರಿ ಮಾಂಸ ತಿಂತೀವಿ ನಾವು. ಕುರಿ ಮಾಂಸ ತಿನ್ನುತ್ತಾ? ತಿನ್ನಲ್ಲ. ಕುರಿ ಹುಲ್ಲೇ ತಿನ್ನೋದು. ಅರ್ಥ ಆಯ್ತಲ್ಲ? ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ವಾಮಾಚಾರ ಮಾಡಬೇಕಾದ್ರೆ ಇದನ್ನೆಲ್ಲ ಪ್ರಯೋಗ ಮಾಡಿ ಸೇರಿಸಿ ತಿನ್ನಿಸಿ ಅಂತ ಕೊಡ್ತಾರೆ, ಅಥವಾ ಅವ್ರ ಬಟ್ಟೆಗೆ ಅಂಟಿಸಿ ಅಂತಾರೆ. ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಿ ಅಂತ ಹಿಂಗೆ ಆ ಒಳಗಡೆ ರಂಧ್ರದೊಳಗಡೆ, ಮೈನ ರಂಧ್ರದೊಳಗಡೆ ಹೋಗ್ತಕ್ಕಂಥದ್ದನ್ನು ಒಂದು ಪ್ರಯೋಗವನ್ನು ಮಾಡ್ತಾರೆ. ಸ್ಲೋ ಆಗಿ ಅಲ್ಲಿ DNA ಒಂದು ಸ್ವಲ್ಪ ಬದಲಾಗುತ್ತೆ. ಇವತ್ತು ಟೆಕ್ನಾಲಜಿ ನಾವು ಆಚೆ ನೋಡ್ತಾ ಇದ್ದೀವಿ. ಒಳಗಡೆ ಇರ್ತಕ್ಕಂಥ ಹ್ಯೂಮನ್ ಇಂಜಿನಿಯರಿಂಗ್ ಅಂತಿದೆ. ಹ್ಯೂಮನ್ ಇಂಜಿನಿಯರಿಂಗು ನಮ್ಮ ಋಷಿಮುನಿಗಳು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಯಾಕಂದರೆ ನಾವು ಒಂದು ECG ಮಷಿನ್ ಥರನೇ, ಪ್ರತಿಯೊಂದು ECG ಏನು ಮಷಿನ್ ವರ್ಕ್ ಆಗುತ್ತೋ ನಾವು ಅದೇ ವರ್ಕ್ ಮಾಡ್ತೀವಿ. ಈಗ ಈ ಕೈ ಎತ್ತಬೇಕು ಅಂತಂದರೆ ನಾವು ಇಲ್ಲಿ ಸಿಗ್ನಲ್ ಕಳಿಸಿದ್ವಿ, ಕೈ ಎತ್ತಿದ್ವಿ. ಕೈ ಇಳಿಸ್ಬೇಕಾ? ಸಿಗ್ನಲ್ ಕಳಿಸಿದ್ವಿ, ಇಳಿಸಿದ್ವಿ. ಅಷ್ಟು ಪವರ್ಫುಲ್ಲಾಗಿ ಪ್ರೋಗ್ರಾಮ್ ಆಗಿರುತ್ತೆ. ಈ ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದನ್ನು ಡಿಪ್ರೋಗ್ರಾಮ್ ಮಾಡ್ತಕ್ಕಂಥ ಒಂದು ವಿಚಾರವೇ ವಾಮಾಚಾರ. ಡಿಪ್ರೋಗ್ರಾಮ್ ಇದನ್ನು ಹೊಡಿತಕ್ಕಂಥ ಒಂದು ವಿಚಾರ ಕ್ರಿಸ್ಟಲ್ಸಲ್ಲಿದೆ. ಯಾಕೆ ಕ್ರಿಸ್ಟಲ್ಸ್ ಹಾಕೋಬೇಕು ಅಂದರೆ, ಕ್ರಿಸ್ಟಲ್ಸ್ ನಾವು ಹಿಂಗೆ ಹಾಕ್ಕೊಂಡಾಗ ಡಿಸ್ಪೆಲ್ ಮಾಡುತ್ತಿದ್ದು ನೆಗೆಟಿವ್ ಎನರ್ಜೀಸ್ ಎಲ್ಲ. ಯಾಕೆಂದರೆ ಇದು ಯಾವಾಗಲೂ ಈ ಕೈ ರಿಸೀವಿಂಗ್ ಎಂಡ್. ಇದು ವಾಮಾಚಾರದಲ್ಲಿ ಏನಾದ್ರು ಮಾಡಿದ್ರೆ ಎಡಗೈಗೆ ಹಾಕಿ ಅಂತ ಹೇಳ್ತಾರೆ. ಇವೆಲ್ಲ ನಾನು ಕಲ್ತಿರ್ತಕ್ಕಂಥ ವಿಚಾರ. ಎಡಗೈಗೆ ಹಾಕಿ ಅಂತಾರೆ. ಸೊ ಎಡಗೈಗೆ ಹಾಕಿದಾಗ ಇಲ್ಲಿಂದ ಪಾಸ್ ಆಗುತ್ತೆ. ಇದು ಗಿವರ್ ಅಂತ ಹೇಳ್ತಾರೆ, ಇದು ರಿಸೀವರ್ ಅಂತ ಹೇಳ್ತಾರೆ. ಈ ರಿಸೀವರ್ ಸಿಗ್ನಲಲ್ಲಿ ನಾವು ಹಾರ್ಟ್ಗೆ ಹತ್ರ ಇರ್ತಕ್ಕಂಥದ್ದು ಬೇಗ ಹೋಗಿ ಅಲ್ಲಿ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು ಗೊತ್ತೇ ಇರ್ತಕ್ಕಂಥದ್ದು. ಹಾಗೆ ಇವತ್ತು ಯಾವುದೋ ಕೇಳಿದ್ವಿ, ಈ ಟೆಕ್ನಾಲಜಿ ಪ್ರಕಾರ ಇಸ್ರೇಲ್ ಅವ್ರು ಏನೋ ಸೊಳ್ಳೆದು ಮಷಿನ್ ಯೂಸ್ ಮಾಡ್ತಾರೆ. ಸಣ್ಣ ಸೊಳ್ಳೆ ಕಾಣಿಸೋದೇ ಇಲ್ಲವಂತೆ. ಎಲ್ಲೆಲ್ಲಿ ಒಳಗಡೆ ಹೋಗಿ ಎಲ್ಲ ಕ್ಯಾಮ್ರಾ ಹಿಡಿದು ವಾಪಸ್ ಬಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು. ನಾವು ಟೆಕ್ನಾಲಜಿನ ಅಷ್ಟು ಯೂಸ್ ಮಾಡ್ತೀವಿ, ಆದರೆ ದೇಹದಲ್ಲಿರ್ತಕ್ಕಂಥ ಟೆಕ್ನಾಲಜಿ ಹೆಂಗಿದೆ ಅಂತಂದರೆ, ಇನ್ನೂ ಮೆಡಿಕಲ್ ಫೀಲ್ಡೇ ಈ ಒಂದು ನಮ್ಮ ಏನಂತಾರೆ ನಮ್ಮ ದೇಹದ ವಿಚಾರಕ್ಕೆ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ.